1,20,00,000 ಗಿಗ್ ಕಾರ್ಮಿಕರು ಪ್ರತಿಭಟಿಸಿದ್ದಾರೆ. ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದನ್ನ ಖಂಡಿಸಿ ಬರೋಬ್ಬರಿ 1,20,00,000 ಜನ ಸ್ವಿಗ್ಗಿ, ಝೊಮ್ಯಾಟೊ, ಬ್ಲಿಂಕಿಟ್, ಝೆಪ್ಟೋನ ನೌಕರರು ಮುಷ್ಕರ ನಡೆಸಿದ್ದಾರೆ. ದೆಹಲಿ ಸೇರಿದಂತೆ ದೇಶದ ಪ್ರಮುಖ ನಗರಗಳಲ್ಲಿ ದ್ವಿಚಕ್ರ ವಾಹನಗಳನ್ನೇ ಅವಲಂಬಿಸಿರೋ 1.2 ಕೋಟಿ ಕಾರ್ಮಿಕರು ಮುಷ್ಕರ ನಡೆಸಿದ್ದಾರೆ. ಪೆಟ್ರೋಲ್ ಬೆಲೆ ಏರಿಕೆ ಪರಿಣಾಮ ಕಾರ್ಮಿಕರಿಗೆ ಭಾರಿ ನಷ್ಟವಾಗ್ತಿದೆ. ಇಂಧನ ಬೆಲೆ ಕಡಿಮೆ ಮಾಡಿ ಅಥವಾ ನಮ್ಮ ವೇತನ ಹೆಚ್ಚಿಸಿ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ನಷ್ಟವಾಗ್ತಿದ್ದು ನಮ್ಮ ನಿತ್ಯದ ದರ ಏರಿಸಿ ಅಂತ ಪಟ್ಟು ಹಿಡಿದಿದ್ದಾರೆ. ಗಿಗ್ ಮತ್ತು ಪ್ಲಾಟ್ಫಾರ್ಮ್ ಸೇವಾ ಕಾರ್ಮಿಕರ ಸಂಘದಿಂದ ಶನಿವಾರ ಮಧ್ಯಾಹ್ನ 12ರಿಂದ ಸಂಜೆ 5ರವರೆಗೆ ಮುಷ್ಕರ ನಡೆಸಿ ಸೇವೆ ಬಂದ್ ಮಾಡಲಾಗಿದೆ. ಸ್ವಿಗ್ಗಿ, ಝೊಮ್ಯಾಟೊ, ಬ್ಲಿಂಕಿಟ್, ಝೆಪ್ಟೋ ಸೇರಿ ದೇಶಾದ್ಯಂತ ಹಲವು ನೌಕರರು ಮುಷ್ಕರದಲ್ಲಿ ಭಾಗಿಯಾಗಿದ್ರು. ಮತ್ತೊಂದೆಡೆ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಖಂಡಿಸಿ ಧಾರವಾಡ ಗ್ರಾಮಾಂತರ ಮತ್ತು ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಎತ್ತಿನ ಗಾಡಿ ಏರಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಪಂಚರಾಜ್ಯಗಳ ಚುನಾವಣೆ ಬಳಿಕ ಬಿಜೆಪಿಯ ಅಸಲಿ ಮುಖ ಬಯಲಾಗಿದೆ ಅಂತ ಕಿಡಿಕಾರಿದ್ದಾರೆ. ಇತ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಮಂಡ್ಯದ ಸಿಲ್ವರ್ ಜೂಬ್ಲಿ ಪಾರ್ಕ್ನಿಂದ ಸಂಜಯ್ ವೃತ್ತದವರೆಗೂ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ. ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ನಡೆಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಈಗ ತುಂಬಾ ಕಡಿಮೆ ಏರಿಕೆಯಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಮತ್ತಷ್ಟು ಏರಿಕೆಯಾಗುವುದು ಫಿಕ್ಸ್. ಇಂಥದ್ದೊಂದು ಶಾಕ್ನ ತಜ್ಞರು ಕೊಟ್ಟಿದ್ದಾರೆ. ಪೆಟ್ರೋಲ್ ಹಾಗೂ ಡೀಸೆಲ್ ಎಕ್ಸ್ಪರ್ಟ್ ಆಗಿರೋ ನೀಲಕಂಠ ಮಾತನಾಡಿದ್ದು, ಜಾಗತಿಕವಾಗಿ ಪೆಟ್ರೋಲ್ ಹಾಗೂ ಡೀಸೆಲ್ ಅಭಾವ ಇದೆ. ಇತರೆ ದೇಶಗಳಲ್ಲೂ ಬೆಲೆ ಏರಿಕೆಯಾಗಿದೆ. ಭಾರತಕ್ಕೆ ಪ್ರತಿದಿನ ಕನಿಷ್ಠ 55 ಲಕ್ಷ ಬ್ಯಾರೆಲ್ನಷ್ಟು ಕಚ್ಚಾ ತೈಲದ ಬೇಡಿಕೆ ಇದೆ ಅಂದಿದ್ದಾರೆ. ಮುಂದಿನ ದಿನದಲ್ಲಿ ಸ್ವಲ್ಪ ಏರಿಕೆ ಆಗ್ಬೋದು, ಆದರೂ ಎಲ್ಲ ನಮ್ಮ ದೇಶದ ಆರ್ಥಿಕ ತಜ್ಞರಿದ್ದಾರಲ್ಲ ಅವ್ರ ಬಗ್ಗೆ ಅವ್ರು ಹೇಳ್ತಾರೆ. ಬಟ್ ಇನ್ನೊಂದು ನನ್ನ ಪ್ರಕಾರ ಒಂದು 5ರಿಂದ 10 ರೂಪಾಯಿ ಆಗ್ಬೋದು ಅಂತ ಅನ್ಸುತ್ತೆ. ಇನ್ನು ಇಂಧನ ಬೆಲೆ ಏರಿಕೆ ಬೆನ್ನಲ್ಲೇ ಖಾಸಗಿ ಬಸ್ ಟಿಕೆಟ್ ದರ ಕೂಡ 15ರಿಂದ 20ರಷ್ಟು ಏರಿಕೆಗೆ ಮಾಲೀಕರು ಮುಂದಾಗಿದ್ದಾರೆ ಎನ್ನಲಾಗಿದೆ. ಇದು ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಆಘಾತ ನೀಡಿದೆ. ಇದರ ಜೊತೆಗೆ ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ದರ ಕೂಡ ಏರಿಕೆಯಾಗುತ್ತಾ ಅನ್ನೋ ಚಿಂತೆ ಜನರನ್ನ ಕಾಡಿದೆ. ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳಕ್ಕೆ ಯುದ್ಧ ಕಾರಣ ಅಲ್ಲ. ಯುದ್ಧಕ್ಕೂ ದರ ಹೆಚ್ಚಳಕ್ಕೂ ಸಂಬಂಧವೇ ಇಲ್ಲ. ದೇಶದಲ್ಲಿ ಆರ್ಥಿಕ ಹಿನ್ನಡೆಯಿಂದಾಗಿ ಬೆಲೆ ಏರಿಕೆಯಾಗಿದೆ. ಹೀಗಂತ ಕಾಂಗ್ರೆಸ್ ಶಾಸಕ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಆರೋಪಿಸಿದ್ದಾರೆ. ಮೋದಿಗೆ ನೈತಿಕತೆ ಇಲ್ಲ, ಅವರಿಗೆ ದೇಶ ನಡೆಸಲು ಆಗಲ್ಲ, ಹಿಂದುತ್ವದ ಪರ ಇದ್ದವರನ್ನೇ ಜೊತೆಗಿಟ್ಕೊಂಡಿದ್ದಾರೆ. ಆರ್ಥಿಕ ತಜ್ಞರು ಇವರ ಜೊತೆ ಇಲ್ಲ ಅಂತ ಬಸವರಾಜ ರಾಯರೆಡ್ಡಿ ಟೀಕಿಸಿದ್ದಾರೆ. ಮತ್ತೊಂದೆಡೆ ದೇಶದ ಪರಿಸ್ಥಿತಿ ಏನಿದೆ ಅರ್ಥ ಮಾಡ್ಕೊಳ್ಬೇಕು. ಬೆಲೆ ಏರಿಕೆಗೆ ರಾಜೀನಾಮೆ ಕೊಡೋದಾದ್ರೆ ಸಿಎಂ ಕೊಡಬೇಕಿತ್ತು ಅಂತ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಮತ್ತೆ ಹಂಗಾದ್ರೆ ಇವು 3-4 ಸ್ಟೇಟ್ 5 ಸ್ಟೇಟ್ ಇಲೆಕ್ಷನ್ ಇದ್ವಲ್ಲ, ಹೋದ ವಾರ ಮುಗಿದಿದೆ. ಮತ್ತೆ ಯಾಕಪ್ಪ ಮೋದಿ ಇಲೆಕ್ಷನ್ ಇದೆ ಅಂತ ಏರಿಸಲಿಲ್ಲ? ಈಸಿ ನಾಟ್ ಹಿಪೋಕ್ರೆಟ್, ಏರಿಸಬೇಕಾಗಿತ್ತು ಅವಾಗ. ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವ ವಾದ ಅವ್ರದ್ದಾಗಿದ್ದಿದ್ರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ 2 ವರ್ಷದಿಂದನೇ ರಾಜೀನಾಮೆ ಕೊಡಬೇಕಾಗಿತ್ತು. ನೀಟ್ ಅಕ್ರಮದ ವಿರುದ್ಧ ದೇಶದಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ದೆಹಲಿಯಲ್ಲಿ ಎನ್ಎಸ್ಯುಐ ಕಾರ್ಯಕರ್ತರು ಬೀದಿಗಿಳಿದಿದ್ದಾರೆ. ನಕಲಿ ನೋಟುಗಳನ್ನ ರಸ್ತೆಗೆ ಎಸೆದು ಪ್ರಶ್ನೆ ಪತ್ರಿಕೆ ಹಣಕ್ಕೆ ಡೀಲ್ ಆಗಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಸೌತ್ ಅವೆನ್ಯೂ ರಸ್ತೆಯಲ್ಲಿರುವ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ನಿವಾಸಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಧಾರವಾಡದಲ್ಲೂ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನ ಖಂಡಿಸಿ ಪ್ರತಿಭಟನೆ ನಡೆಯಿತು. ಡಿಸಿ ಕಚೇರಿ ಎದುರು ಜಮಾವಣೆಗೊಂಡ ವಿದ್ಯಾರ್ಥಿಗಳು ಪದೇ ಪದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ತನಿಖೆಗೆ ಆಗ್ರಹಿಸಿದ್ದಾರೆ. ಅಲ್ಲದೆ ಈ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ದೊಡ್ಡ ದುರಂತ ಅಂತ ಬೆಂಗಳೂರಿನಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಗುಡುಗಿದ್ದಾರೆ. ನೀಟ್ ಪರೀಕ್ಷೆ ಯಾವಾಗಲೂ ಸಹ ಗೊಂದಲದ ಗೂಡಾಗಿದೆ. ಗ್ರೇಸ್ ಮಾರ್ಕ್ಸ್ ಪ್ರಶ್ನೆ ಬೇರೆ ಆಗ್ತಿರುತ್ತೆ. ಇದು ಕೇಂದ್ರದ ವೈಫಲ್ಯ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಪಾಪ ಈ ದೇಶದಲ್ಲಿ ಸುಮಾರು 4 ಮಕ್ಕಳು ಈ ನೀಟ್ ಇದರಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಇವತ್ತು ನಮಗೆ ಬೇರೆ ಬೇರೆ ರಾಜ್ಯಗಳಲ್ಲಿ, ಕರ್ನಾಟಕದಲ್ಲೂ ಕೂಡ ಒಂದು ಮಗು ಆತ್ಮಹತ್ಯೆ ಮಾಡ್ಕೊಂಡಿದೆ ಅಂತ ನ್ಯೂಸ್ ಇದೆ. ಹಾಗಾಗಿ ಈ ದೇಶದಲ್ಲಿ 4 ಜನ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇಡೀ ದೇಶದಲ್ಲಿ ಮಕ್ಕಳು ಮತ್ತೊಮ್ಮೆ ಇದು ಎಕ್ಸಾಮಿಗೆ ಪ್ರಿಪೇರ್ ಮಾಡಬೇಕು ಅಂದರೆ ಮುಂದೆ ಆದರೂ ಕೂಡ ಇದು ಪಾರದರ್ಶಕವಾಗಿ ಆಗ್ತದೆ ಅಂತ ಏನು ಗ್ಯಾರಂಟಿ ಇದೆ? ಸೊ ದಿಸ್ ಇಸ್ ದ ಮೋಸ್ಟ್ ಇನ್ಕಾಂಪಿಟೆಂಟ್ ಗೌರ್ಮೆಂಟ್.
which is not able to conduct one exam in the country. So what type of government these people are running? ನೀಟ್ ಮಾಫಿಯಾದ ಕರಾಳ ಮುಖ ಬಗೆದಷ್ಟು ಬಯಲಾಗ್ತಿದೆ. ನೀಟ್ ಮಾಫಿಯಾ ತನಿಖೆಗಿಳಿದಿರುವ ಸಿಬಿಐ ಈವರೆಗೆ ಕಿಂಗ್ ಪಿನ್ ಪಿವಿ ಕುಲಕರ್ಣಿ ಸೇರಿದಂತೆ 9 ಆರೋಪಿಗಳನ್ನ ಅರೆಸ್ಟ್ ಮಾಡಿದೆ. ದೆಹಲಿಯಲ್ಲಿ ಉಪನ್ಯಾಸಕಿ ಮನೀಷಾ ಗುರುನಾಥ್ ಮಂದಾರೆಯನ್ನ ಸಿಬಿಐ ಬಂಧಿಸಿದೆ. ಇನ್ನು ಕಿಂಗ್ ಪಿನ್ ಪಿವಿ ಕುಲಕರ್ಣಿ ಪುಣೆಯಲ್ಲಿ ಕೆಮಿಸ್ಟ್ರಿ ಪ್ರಾಧ್ಯಾಪಕನಾಗಿದ್ದು ನೀಟ್ ಪ್ರಶ್ನೆ ಪತ್ರಿಕೆ ಸೆಟ್ ಮಾಡುವ ನ್ಯಾಟ್ ರಾಷ್ಟ್ರೀಯ ಸಮಿತಿಯಲ್ಲಿದ್ದ. ಈತನೇ ಪರೀಕ್ಷಾ ಅಕ್ರಮದ ಮಾಸ್ಟರ್ ಮೈಂಡ್ ಅಂತ ಸಿಬಿಐ ಖಚಿತಪಡಿಸಿದೆ. ಪುಣೆಯಲ್ಲಿ ಕೋಚಿಂಗ್ ಸೆಂಟರ್ ನಡೆಸ್ತಾ ಇದ್ದ ಆರೋಪಿ ಹಣ ಪಡೆದು ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಯನ್ನ ನೀಡಿದ್ದ ಎನ್ನಲಾಗಿದೆ. ಈ ಪೈಕಿ ಓರ್ವ ವಿದ್ಯಾರ್ಥಿಯಿಂದ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ನಿನಗಾಗಿ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡ್ತಿದ್ದೀನಿ ಡಾರ್ಲಿಂಗ್ ಅಂತ ವಿದ್ಯಾರ್ಥಿನಿ ಜೊತೆ ಫೋನ್ ಕಾಲ್ನಲ್ಲಿ ಮಾತನಾಡಿದ್ದ ಲಖನೌ ಯೂನಿವರ್ಸಿಟಿಯ ಸಹ ಪ್ರಾಧ್ಯಾಪಕನನ್ನ ಪೊಲೀಸರು ಬಂಧಿಸಿದ್ದಾರೆ. ಲಖನೌ ಯೂನಿವರ್ಸಿಟಿ ಬಿಎಸ್ಸಿ ವಿದ್ಯಾರ್ಥಿನಿ ಬೆನ್ನು ಬಿದ್ದಿದ್ದ ಪ್ರಾಣಿಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಪರಮ್ಜಿತ್ ಸಿಂಗ್ ವಿದ್ಯಾರ್ಥಿನಿಗೆ ಮತ್ತೆ ಮತ್ತೆ ಕರೆ ಮಾಡಿ ಕಿರುಕುಳವನ್ನ ನೀಡ್ತಿದ್ದ. ಇತ್ತೀಚೆಗೆ ವಿದ್ಯಾರ್ಥಿನಿಗೆ ಕರೆ ಮಾಡಿದ್ದ ಪರಮ್ಜಿತ್ ನಿನಗಾಗಿ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ್ದೀನಿ ಡಾರ್ಲಿಂಗ್ ಎಂದಿದ್ದ. ಪರಮ್ಜಿತ್ ಜೊತೆಗಿನ ಸಂಭಾಷಣೆಯನ್ನ ರೆಕಾರ್ಡ್ ಮಾಡಿದ್ದ ವಿದ್ಯಾರ್ಥಿನಿ ವಿವಿ ಆಡಳಿತ ಮಂಡಳಿಗೆ ದೂರು ನೀಡಿದ್ಲು. ಇನ್ನು ಪರಮ್ಜಿತ್ ಜೊತೆಗಿನ ಆಡಿಯೋ ಸಂಭಾಷಣೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಸದ್ಯ ವಿದ್ಯಾರ್ಥಿನಿಗೆ ಕಿರುಕುಳ ಹಾಗೂ ಪ್ರಶ್ನೆ ಪತ್ರಿಕೆ ಲೀಕ್ ಆರೋಪದಡಿಯಲ್ಲಿ ಪರಮ್ಜಿತ್ನನ್ನ ಬಂಧಿಸಿ ವಿಚಾರಣೆಗೊಳಪಡಿಸಲಾಗಿದೆ. ಬೆಳಗಾವಿಯಲ್ಲಿ 4,500 ಕೋಟಿ ವಂಚನೆ ಆರೋಪ ಪ್ರಕರಣ ಸಂಬಂಧ ಶಿವಾನಂದ್ ನೀಲಣ್ಣನವರ ಕಚೇರಿಯಲ್ಲಿ ಪೊಲೀಸರು ಶೋಧ ನಡೆಸಿದಾಗ 3,700 ಚೆಕ್ ಮತ್ತು ಬಾಂಡ್ ಪೇಪರ್ ಪತ್ತೆಯಾಗಿವೆ. ಹಣ ಹೂಡಿಕೆ ಮಾಡುವವರಿಗೆ ನೀಡಬೇಕಿದ್ದ ಬಾಂಡ್ಗಳು, ಹೊಸದಾಗಿ ಹೂಡಿಕೆ ಮಾಡುವವರಿಗೆ ನೀಡಲು ಸಹಿ ಮಾಡಿ ರೆಡಿ ಇಟ್ಟಿದ್ದ ಚೆಕ್ಗಳು ಪತ್ತೆಯಾಗಿವೆ. ಆರೋಪಿ ಶಿವಾನಂದ್ ನೀಲಣ್ಣನವರನ್ನ ಕಚೇರಿಗೆ ಕರೆತಂದು ಮಹಜರು ನಡೆಸಲಾಗಿದೆ. ಇನ್ನು ಮಾಳಮಾರುತಿ ಪೊಲೀಸ್ ಠಾಣೆಗೆ ಸಿಐಡಿ ಅಧಿಕಾರಿಗಳು ಭೇಟಿ ನೀಡಿ ಶಿವಾನಂದ್ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಕಳೆದ ರಾತ್ರಿ ಶಿವಾನಂದನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ನಾನು ಈಗಾಗಲೇ ಎಲ್ಲರಿಗೂ ಹಣ ಕೊಟ್ಟಿದ್ದೇನೆ ಅಂತ ಶಿವಾನಂದ್ ಹೇಳಿಕೆ ನೀಡಿದ್ದಾನೆ. 4,500 ಕೋಟಿ ವಂಚನೆ ಪ್ರಕರಣ ಸಂಬಂಧ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹಾಗೂ ಕಮಿಷನರ್ ಭೂಷಣ್ ಬೊರಸೆ ಸುದ್ದಿಗೋಷ್ಠಿ ನಡೆಸಿದ್ರು. ಶಿವಾನಂದ್ ರಿಜಿಸ್ಟ್ರೇಷನ್ ಇಲ್ಲದೆ ಜನರಿಂದ ಹಣವನ್ನ ಸಂಗ್ರಹಿಸುತ್ತಿದ್ದ ಎಂದಿದ್ದಾರೆ. 35,000 ಜನರನ್ನು ಈ ಒಂದು ಸ್ಕೀಮ್ ಅಲ್ಲಿ ಅವರು ಅಳವಡಿಸಿಕೊಂಡಿದ್ದಾರೆ ಅಂತ ಹೇಳಿ ಪ್ರೈಮಾ ಫೇಸಿ ಗೊತ್ತಾಗಿದೆ. ಒಂದು ಭಾಷಣದಲ್ಲಿ ನನ್ನ ಹತ್ರ 15,000 ಗನ್ ಇದೆ, ಜನ 10 ಲಕ್ಷ ಕೋಟಿ ಕೊಡೋಕ್ಕೆ ನನಗೆ ಲೈನ್ನಲ್ಲಿ ನಿಂತಿದ್ದಾರೆ. ಆವಾಗ ಇಟ್ ವಾಸ್ ಅ ರೆಡ್ ಫ್ಲ್ಯಾಗ್ ಫಾರ್ ಅಸ್. ಆವಾಗಿಂದ ಸ್ವಲ್ಪ ಈ ಏಜೆನ್ಸಿದು ತನಿಖೆ, ಈ ಪರ್ಟಿಕ್ಯುಲರ್ ಏಜೆನ್ಸಿದು ತನಿಖೆ ಸ್ವಲ್ಪ ಚುರುಕಾಯಿತು. ನಾವು ಸೇಬಿಗೆ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಅವರು ಹೇಳಿದ್ದಾರೆ ನಾವು ನಿಮಗೆ ಎನ್ಕ್ವೈರಿಗೆ ಹೇಳ್ತಾ ಇದ್ದೀವಿ, ಇವನು ನಮ್ಮ ಜೊತೆಗೆ ರಿಜಿಸ್ಟರ್ಡ್ ಇಲ್ಲ. ಹಾವೇರಿ ಜಿಲ್ಲೆ ಹಾನಗಲ್ನ ಚಿಕ್ಕಾಂಶಿ ಹೊಸೂರಿನಲ್ಲಿ ಜ್ಯುವೆಲ್ಲರಿ ಶಾಪ್ಗೆ ನುಗ್ಗಿದ ಕಳ್ಳರು ಲಾಕರ್ ಸಮೇತ 80 ಲಕ್ಷ ಮೌಲ್ಯದ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದಾರೆ. ಮುಖಕ್ಕೆ ಮಾಸ್ಕ್, ಕೈಗೆ ಗ್ಲೌಸ್ ಧರಿಸಿ ಬಂದ ಕಳ್ಳರ ಗ್ಯಾಂಗ್ ಅಣ್ಣಪ್ಪ ಭಜಂತ್ರಿ ಎಂಬವರಿಗೆ ಸೇರಿದ ಶಾರದಾ ಜ್ಯುವೆಲ್ಲರಿ ಶಾಪ್ನ ಬೀಗ ಮುರಿದು ಕೇವಲ 45 ನಿಮಿಷಗಳಲ್ಲಿ ತಮ್ಮ ಕೈಚಳಕ ತೋರಿದ್ದಾರೆ. ಬೆಂಗಳೂರು ದಕ್ಷಿಣ ತಾಲೂಕಿನ ವಡೇರಹಳ್ಳಿ ಗೇಟ್ ಬಳಿ ಸ್ಫೋಟಕ ಪತ್ತೆಯಾದ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ತನಿಖೆ ವೇಳೆ ಅದು ಜಿಲೆಟಿನ್ ಅಲ್ಲ, ಬದಲಿಗೆ ಕ್ವಾರಿಗಳಲ್ಲಿ ಬಳಸುವ ಅಮೋನಿಯಂ ನೈಟ್ರೇಟ್ ಜೆಲ್ ಎಂಬುದು ದೃಢಪಟ್ಟಿದೆ. ಶಾಸಕ ಸಿಪಿ ಯೋಗೇಶ್ವರ್ ಹಾಗೂ ಪುತ್ರಿ ನಿಶಾ ನಡುವಿನ ಕೌಟುಂಬಿಕ ಜಟಾಪಟಿ ಇದೀಗ ಹೊಸ ತಿರುವು ಪಡೆದಿದೆ. ಇತ್ತೀಚೆಗೆ ನಿಶಾದ್ ನನ್ನನ್ನು ತಂದೆ ಮನೆಗೆ ಸೇರಿಸುತ್ತಿಲ್ಲ ಎಂದು ಮಾಡಿದ ಆರೋಪಕ್ಕೆ ಶಾಸಕ ಯೋಗೇಶ್ವರ್ ವಿಡಿಯೋ ಮೂಲಕ ಖಡಕ್ ಸ್ಪಷ್ಟನೆ ನೀಡಿದ್ದಾರೆ. ನಿಶಾ ತಾಯಿಗೂ ನನಗೂ 25 ವರ್ಷಗಳ ಹಿಂದೆಯೇ ವಿಚ್ಛೇದನವಾಗಿದ್ದು ಅವಳಿಗೂ ನನಗೂ ಯಾವುದೇ ಸಂಬಂಧವಿಲ್ಲ ಎಂದು ಗುಡುಗಿದ್ದಾರೆ. ಇತ್ತೀಚೆಗೆ ಬೆಂಗಳೂರಿನ ನಾಗರಿಕರಿಗೆ ಭೂ ಗ್ಯಾರಂಟಿ ಎಂಬ 6ನೇ ಗ್ಯಾರಂಟಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಘೋಷಿಸಿದ್ರು. ಇಂದು ಜಿಬಿಎ ಅಡಿಯ 5 ನಗರ ಪಾಲಿಕೆಗಳ ವ್ಯಾಪ್ತಿಯ 50 ಸ್ಥಳಗಳಲ್ಲಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ ಶುರುವಾಗಿದೆ. ಪೂರ್ವ ನಗರ ಪಾಲಿಕೆಯ ಕಲ್ಕೆರೆಯಲ್ಲಿ ಅಭಿಯಾನಕ್ಕೆ ದೀಪ ಬೆಳಗುವುದರ ಮೂಲಕ ಡಿಕೆ ಶಿವಕುಮಾರ್ ಅಧಿಕೃತ ಚಾಲನೆ ನೀಡಿದ್ರು. ವಿಧಾನಸೌಧದಲ್ಲಿ ಪ್ರವಾಸೋದ್ಯಮ ಸಚಿವ ಎಚ್.ಕೆ. ಪಾಟೀಲ್ ಮಹತ್ವದ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ನಿಧಿ ಪತ್ತೆಯಾಗಿದ್ದ ಲಕ್ಕುಂಡಿಯಲ್ಲಿ 100 ಗುಡಿ 100 ಬಾವಿ ಹುಡುಕಾಟದ ಕೆಲಸ ಆರಂಭವಾಗಿದೆ. ಈಗಾಗಲೇ 32 ದೇವಾಲಯ ಹಾಗೂ 36 ಬಾವಿಗಳನ್ನು ಅನಾವರಣಗೊಳಿಸಿ ದುರಸ್ತಿ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ ಎಂದಿದ್ದಾರೆ.
ಆನ್ಲೈನ್ ಮೆಡಿಸಿನ್ ಮಾರಾಟ ತಡೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಎಐಒಸಿಡಿ ಮತ್ತು ಕೆಸಿಡಿಎ ಮೇ 20ರಂದು ದೇಶವ್ಯಾಪಿ ಬಂದ್ಗೆ ಕರೆ ನೀಡಿವೆ. ಖಾಸಗಿ ಮೆಡಿಕಲ್ ಶಾಪ್ಗಳನ್ನು ಸಂಪೂರ್ಣ ಬಂದ್ ಮಾಡಿ ಪ್ರತಿಭಟಿಸಲು ನಿರ್ಧರಿಸಲಾಗಿದೆ. 5 ದಿನಗಳ ವಿದೇಶ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಯುಎಇ ಬಳಿಕ ನೆದರ್ಲ್ಯಾಂಡ್ಗೆ ಭೇಟಿ ಕೊಟ್ಟಿದ್ದಾರೆ. ಹೋಟೆಲ್ನಲ್ಲಿ ಮೋದಿಗೆ ಅನಿವಾಸಿ ಭಾರತೀಯರು ಅದ್ದೂರಿ ಸ್ವಾಗತ ಕೋರಿದ್ದಾರೆ. ಪ್ರಧಾನಿ ರಾಬ್ ಚೆಟ್ಟಿನ್ ಮತ್ತು ಮೆಜೆಸ್ಟಿಸ್ ರಾಜ ವಿಲ್ಲೆಮ್ ಅಲೆಕ್ಸಾಂಡರ್ ಮತ್ತು ರಾಣಿ ಮ್ಯಾಕ್ಸಿಮಾ ಅವರನ್ನ ಭೇಟಿಯಾಗಿದ್ದಾರೆ. ಮೋದಿ ನೆದರ್ಲ್ಯಾಂಡ್ ಪ್ರವಾಸದ ವೇಳೆ ವಸಾಹತುಶಾಹಿ ಕಾಲದಲ್ಲಿ ಭಾರತದಿಂದ ಸಾಗಿಸಲ್ಪಟ್ಟ 11ನೇ ಶತಮಾನದ ಅಪರೂಪದ ಆನೈ ಮಂಗಲಂ ತಾಮ್ರ ಶಾಸನಗಳನ್ನು ಭಾರತಕ್ಕೆ ಮರಳಿ ನೀಡಲಾಗುತ್ತಿದೆ. 18ನೇ ಶತಮಾನದಲ್ಲಿ ಕೋರಮಂಡಲ ಕರಾವಳಿಯಲ್ಲಿ ಡಚ್ ವಸಾಹತುಶಾಹಿ ಆಳ್ವಿಕೆಯ ಸಂದರ್ಭದಲ್ಲಿ ಈ ತಾಮ್ರದ ಫಲಕಗಳನ್ನು ನೆದರ್ಲ್ಯಾಂಡ್ಗೆ ಕೊಂಡೊಯ್ಯಲಾಗಿತ್ತು. ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ದೆಹಲಿಯ ರಾಸ್ ಅವೆನ್ಯೂ ಕೋರ್ಟ್ ಉದ್ಯಮಿ ರಾಬರ್ಟ್ ವಾದ್ರಾಗೆ ಜಾಮೀನು ಮಂಜೂರು ಮಾಡಿದೆ. 50,000 ಮೊತ್ತದ ಬಾಂಡ್ ಹಾಗೂ ಅಷ್ಟೇ ಮೊತ್ತದ ಶ್ಯೂರಿಟಿ ಆಧಾರದ ಮೇಲೆ ಈ ಜಾಮೀನು ಸಿಕ್ಕಿದ್ದು ಮುಂದಿನ ವಿಚಾರಣೆಯನ್ನ ಜುಲೈ 10ಕ್ಕೆ ಮುಂದೂಡಲಾಗಿದೆ.